ಸಾಧಾರಣ ಭಕ್ತಿ ಅಲ್ಲಿದು. ಯಾರಿಂದಲೂ ಮಾಡಲಾಗದಂತಹ ಭಕ್ತಿ ಅಯ್ಯಪ್ಪನ ಭಕ್ತಿ. ಯಾರಿಂದಲೂ ಸಾಧ್ಯ ಇಲ್ಲ. ಬಹಳ ಕಠೋರ, ನಿಷ್ಠೂರ, ಕಠಿಣ. ಅಂತಹ ನಮ್ಮೂರಿನ ಹಾಗೂ ಸುತ್ತಮುತ್ತಲಿನ ಗ್ರಾಮದವರೆಲ್ಲರೂ ಅಪ್ಪ ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆಯನ್ನ ಬಹಳ ಶಿಸ್ತಿನಿಂದ, ಒಂದು ನೋಡಿದರೆ ಸಂಸ್ಕಾರವಂತದಿಂದ ಚೂರು ಕಮ್ಮಿದೆ ಏರ್ಪಡಿಸಿದೆ. ಈ ದಿವ್ಯ ವೇದಿಕೆಯ ಮೇಲೆ ದಿವ್ಯ ಸನ್ನಿಧಾನವನ್ನು ವಹಿಸಿರುವ ಗುಂಡುಕನಾಳದ ಪರಮ ಪೂಜ್ಯರಲ್ಲಿ ನನ್ನ ಶರಣಾರ್ಥಿಗಳನ್ನು ಸಮರ್ಪಿಸಿ, ವೇದಿಕೆಯ ಮೇಲಿರುವಂತಹ ಎಲ್ಲ ಸ್ವಾಮಿಯವರಲ್ಲಿಯೂ ಕೂಡ ಶರಣೆಂದು, ಮುಖ್ಯ ಅತಿಥಿಗಳಲ್ಲಿ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಸ್ವಾಮಿಯವರಲ್ಲಿಯೂ ಕೂಡ ನನ್ನ ಶರಣುಗಳನ್ನು ಸಮರ್ಪಿಸಿ, ನನ್ನನ್ನು ಬಿಟ್ಟಿರಂತೆ ನೀವು ನಿಮ್ಮನ್ನು ನೋಡಿನ, ಈ ಕಡೆ ನಮ್ಮ ಚೂಕ್ಟಪಿಗೆ ಬಳಗ ಅವ್ರನ್ನೂ ನೋಡಿ. ಈ ಸಮಾರಂಭದಲ್ಲಿ ಭಕ್ತರಾಗಿ ಆಗಮಿಸಿದಂತಹ ನೀವೆಲ್ಲರೂ ನನ್ನ ತಂದೆ ತಾಯಿಗಳೆಂದೇ ಭಾವಿಸಿಕೊಂಡು ನಿಮಗೆಲ್ಲರಿಗೂ ನನ್ನ ಶರಣ. ಒಂದು ಗಾದೆ ಮಾತಿದೆ, ಸ್ವಚ್ಛ ಗಾಳಿ ತಗೋಬೇಕಂದ್ರ ಕೊಪ್ಪಳಕ್ಕೆ ಹೋಗ್ಬೇಕು. ಇಡೀ ಭಾರತದಲ್ಲಿ ಸ್ವಚ್ಛ ಗಾಳಿ ಎಲ್ಲೈತಿ? ಕೊಪ್ಪಳದಾಗ, ಬಿಟ್ಟರೆ ಬಾಗಲಕೋಟೆ. ಸ್ವಚ್ಛ ಗಾಳಿ ಬೇಕು ಅಂದ್ರೆ ಕೊಪ್ಪಳಕ್ಕೆ ಹೋಗ್ಬೇಕು, ಭಕ್ತಿ ಗಾಳಿ ಬೇಕು ಅಂದ್ರೆ ತಾಳಿಕೋಟೆಗೆ ಬರ್ಬೇಕು. ನೀವು ಅಯ್ಯಪ್ಪನ ಧ್ಯಾನ ಮಾಡ್ತಿರ್ತೀರಿ, ದೇವರ ಧ್ಯಾನ ಮಾಡ್ತಿರ್ತೀರಿ, ನಿಮ್ಮನ್ನ ನೀವೇ ಮರೆತಿರ್ತೀರಿ. ಮತ್ತೆ ನಿಜವಾದ ಭಕ್ತಿ ಅಂದ್ರೆ ಏನು? ಬಸವಣ್ಣ ಅಂತನ ನಿಜವಾದ ಭಕ್ತಿ ಯಾವುದು ಅಂದ್ರ ನಾ ಅನ್ನೋದು ಮರೆತು ಎಲ್ಲ ನಿಂದು ಅಂತ ಬಂದಾಗ ಅದೇ ಭಕ್ತಿ, ಅದು ಅಯ್ಯಪ್ಪನ ಭಕ್ತಿ ಅಷ್ಟೇ. ನಾ ಮೊನ್ನೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಬ್ಯಾಸಿಗ್ಯಾಗ ಕಂಡಾಪಟ್ಟಿ ಬಿಸಿಲ, ಒಬ್ಬನೇ ಕುಂದ್ರಿಸ್ಯಾರ ಬೆಂಗಳೂರೆಲ್ಲ ಮ್ಯಾಕ. ಅಜ್ಜಾರ್ ಮಾತಾಡ್ರಿ 45 ನಿಮಿಷ ಅಂದ್ರು. ನಾ ಮಾತಾಡಕ್ ಚಾಲು ಮಾಡೀನಿ, ಬ್ಯಾಸಿಗ್ಯಾಗ ಬೇವ್ರು ಬರ್ತೈತಿ, ಕಂಡಾಪಟ್ಟಿ ಬೇವ್ರು ಬರಕ್ ಚಾಲು ಆಯ್ತು. ಫ್ಯಾನ್ 1 ನಂಬರ್ ಇಟ್ಟಿದ್ರು. ನಾ ಅಂದೆ 5 ನಂಬರ್ ಇಡ್ರಪ್ಪ ಫ್ಯಾನ್ ಅಂದೆ. ನಾನು ಮತ್ತೆ ಕಂಡಾಪಟ್ಟಿ ಬೇವ್ರು ಬರಾಕತ್ತದ, ಫ್ಯಾನ್ 5 ನಂಬರ್ ಇಡ್ರಿ. ಯಾವಾಗ ಅವ್ರ ಬಳಗ ಚೂರು ಕಡಿ, ಯಾವಾಗ ಅವ್ರ ಬಳಗ ಫ್ಯಾನ್ ಜಾಸ್ತಿ ಮಾಡೋರು, ಅಲ್ಲೊಬ್ಬ ಮುಂದೆ ಕುಂತಾವ್ ಬರವ ಫ್ಯಾನ್ ಮತ್ತ 1 ನಂಬರ್ ಗಿಡ ಆಗಿದ್ದು. ನನಗೆ ಅದೇ ಹೇಳಕತ್ತೀನಿ ನೀವು. ನಾ ಅಂದೆ ಈ ನಮ್ನಿ ಬೇವ್ರಾಕತ್ತೀನಿ, 45 ನಿಮಿಷ ಮಾತಾಡಂತೀರಿ, ಮ್ಯಾಲ ಫ್ಯಾನ್ ಇರ್ಲಿಲ್ಲ ಅಂದ್ರೆ ಮಾತಾಡಕ್ ಆಗಂಗಿಲ್ಲಪ್ಪ ಅಂತ ಅವನಿಗಂದೆ. ಅವ ಅಂದ ಗುರುಗಳ, ನೀವ್ ಎಷ್ಟೇ 5 ನಂಬರ್ ಇಟ್ರು ನಾ ಮತ್ತೆ 1 ನಂಬರ್ ಇಡವ. ಅದನ್ನ ಯಾಕ? ಫ್ಯಾನ್ ನಾ ಕೊಡಿಸಿನಿ, 1 ನಂಬರ್ ಇಟ್ರ ನನ್ನ ಹೆಸರು ಕಾಣ್ತೈತಿಲ್ಲ, ಕಾಣೋದಿಲ್ಲ ಅಂದವ. ಇದು ಭಕ್ತಿ ಆಕೈತೆ? ನೀವು ನಾ ಕೊಡಿಸೀನಿ, ನಾ ಮಾಡೀನಿ, ನಂದ ಐತಿ, ನನ್ನ ಹೆಸರು ಹಾಕ್ರಿ ಅಂದ್ರೆ ಭಕ್ತಿ ಆಗಂಗಿಲ್ಲ. ನಿಜವಾದ ಭಕ್ತಿ ಯಾವುದು ಅಂದ್ರೆ ಎಲ್ಲಾ ದಂಡ ಕುಂತೀರಿ, ಒಬ್ಬರದು ಹೆಸರು ತಗೊಳ್ಳಾರ್ದನೆ ಅಯ್ಯಪ್ಪ ನೆನ್ಸಾಕಂತೀರಲ್ಲ, ಇದು ನಿಜವಾದ ಭಕ್ತಿ. ಸುಮ್ಮನೆ ಈ ಕುಂಭ ಎಲ್ಲ ನಾವು ಮಾಡ್ತೀವಿ, ಎಲ್ಲ ಹೆಣ್ಮಕ್ಳು ಎಲ್ಲ ಕುಂಭ ಹೊತ್ಕೊಂತಿರ್ತಾರ. ನಾವೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ ಕಮಿಟಿಯವ್ರು ಫೋನ್ ಮಾಡಿ ಕರೆದ್ರು. ನಾ ಅಂದ್ರೆ ನಾನು ಬರಕ್ ಆಗುದಿಲ್ಲ, ನಾ ಮುಂದೆ ಹೊಂಟೀನಿ ಅಂತ ಹೇಳಿದೆ. ಅವ್ರಂದ್ರು ಇಲ್ಲೊಂದು ಮುದುಕಿ ಮಾತಾಡ್ತೈತಿ ನೋಡ್ರಿ ಅಂತ ಮುದುಕಿ ಕೂಡ್ಕೊಟ್ಬಿಡ್ರು. ನಾನು ಅದು ಮುದುಕಿ ಫೋನ್ ಮಾಡಿ ಏನ್ ಹೇಳ್ಬೇಕಪ್ಪ, ನೀ ಬರೋ ತಕ ನಾ ಹರಕಿ ಹೊತ್ತೀನಿ, ನಾ ಕುಂಭ ಕೆಳಗೆ ಇಳಿಸಂಗಿಲ್ಲ ಅಂತಂದ್ರು. ನಾ ಬಿಜಾಪುರಕ್ಕೆ ಹಳ್ಳಿ ವಾಪಸ್ ಬಂದ ಹಳ್ಳಿ ಹೋದೆ. ಹಳ್ಳಿ ಹೆಸರು ಹೇಳಂಗಿಲ್ಲ, ಹುಡುಕಾಡ್ಕೊಂಡ್ರು. ನಾ ಏನ್ ಮಾಡ್ಲಿ? ಬರುದಕ್ಕ ಅದು ಮುದುಕಿ ಕುಂಭ ಹೊತ್ಕೊಂಡು ನಿಂತಿತ್ತು. ಎಲ್ಲ ಕಾರ್ಯಕ್ರಮ ಮುಗಿಸಿ ನಾನು ಕಾರ್ ಒಳಗ್ ಕುಂತು ಆ ಮುದುಕಿ ಕರೆದ್ನೆ. ಯಾವ ನೀನೇ ಇಲ್ಲ, ನಾನು ಕರೆಸ್ಬೇಕು. ಆ ಮುದುಕಿ ಏನ್ ಅನ್ಬೇಕು, ಯಪ್ಪ ಎಂತೆಂತ ದೊಡ್ಡವ್ರು ನೀನು ಕರ್ಸೋದು ದೊಡ್ಡದಲ್ಲ, ಬರೇ ಒಂದು ಕುಂಭ ಹೊತ್ತು ಮುದುಕಿ ನೀನು ಊರಿಗೆ ಕರ್ಸಿ ನಾ ದೊಡ್ಡಕ್ಕೆ ಅಂತದ್ದು ಬಾ. ಆಯ್ತವ, ಎದಕ್ ಹಿಂಗ್ಯಾಕ್ ಮಾಡಿದ್ವಿ ಅಂದೆ. ಇಲ್ಲ, ನೀ ಊರಿಗೆ ಬರ್ಬೇಕಿತ್ತು, ಅದಕ್ಕೆ ನಾ ಕುಂಭ ನೀ ಬರೋ ತಕ ಇಳಿಸಂಗಿಲ್ಲ ಅಂತು. ಕುಂಭ ಆಮೇಲೆ ಕಾರದಾಗ ಹತ್ತಿ ನಿಮ್ಮ ಕುಂಭ ಕೆಳಗೆ ಇಳಿಸ್ತೈತಿ. ಕುಂಭದಾಗ ನೀರೇ ಇಲ್ಲ, ನೀರೇ ಇರಲಿಲ್ಲ ಕುಂಭದಾಗ. ಅದ ಗಾಳಿ ಕೊಡಪಟ್ಟಾರ ಆಕಿಗೆ. ನಾ ಕರೆಸ್ಬೇಕಂತ ಮಾಡಿದ್ರು. ಮತ್ತೆ ಭಕ್ತರು ಶಾಣೆ ಅಂತಿರು, ಇವ್ ಸ್ವಾಮಿಗಳು ಶಾಣೆ ಅಂತಿರು, ನೀವು ಬಹಳ ಶಾಣೆ ಅಂತೀರಿ. ಕಂಡಪಟ್ಟಿ ಬರೀಕಿರ್ತೀರಿ ನೀವು. ಕುಂಭ ಹೊತ್ಕೊಂಡ್ರೆ ಆಗ್ಲಾರ್ದ ಯಪ್ಪ ಇಳಿಸುಂಬ ಅಂತ ಆ ಮುದಿಕೆ ಅಂತ ನನಗ್ ನೆನಪಾಯ್ತು. ನೀವೆಲ್ಲ ಇಡಿ ಮುಡಿ ಕಟ್ಟು ತಲೆ ಮ್ಯಾಗ ಹೊತ್ಕೊಂತೀರಿ.
ಶುದ್ಧ ಮನಸ್ಸು ಭಾವದಿಂದ ಮೆಟ್ಟಲುಗಳನ್ನು ಏರ್ತೀರಿ. ಏನವಾಗ ಯೋಚನೆ ಬರಂಗಿಲ್ಲ, ಹೊಲಸು ಯೋಚನೆ ಬರಬಾರ್ದು. ಕಾಮ ಕ್ರೋಧ ಮೋಹ ಮದ ಮತ್ಸರ ಏನೂ ಇಲ್ಲದೆ, ಮಾಯ ಇಲ್ಲದೆ, ನಂದೇನಿಲ್ಲಪ್ಪ, ಈ ಬದುಕು ನೀ ಸೃಷ್ಟಿ ಮಾಡಿ ಇದು ಎಲ್ಲ ನಿಂದೈತಿ, ಸಂಸಾರದ ಭಾರ ಹೊತ್ಕೊಂಡು ನೀನು ಪಾದಕ್ಕೆ ಇಡಕತ್ತೀನಿ, ನನಗೆ ಆರಾಮ ಅಂತ ನೀವು ಹೊತ್ಕೊಂಡು ಹೋಗ್ತಿರಲ್ಲ, ಇದು ನಿಜವಾದ ಭಕ್ತಿ ಆಗ್ತದೆ. ಏನ್ ಕೇಳೋದು ಅಯ್ಯಪ್ಪ ಸ್ವಾಮಿಗೆ ಹೋಗಿ ಹೆಂಡ್ರಿಗೆ ಒಂದ್ 4 ತೊಲಿ ಬಂಗಾರ ಮಾಡ್ತೀನಿ ಅಂತ ಕೇಳೋದಲ್ಲ, ಮಗ್ಲ ಮನೆಯವ್ರು ಚಲೋ ಮನೆ ಕಟ್ಟಾರ ನಾ ಯಾವಾಗ ಕಟ್ಟೋದಂತ ಕೇಳೋದಲ್ಲ. ಅಯ್ಯಪ್ಪ ಸ್ವಾಮಿ ಏನ್ ಕೇಳಿದ್ರು ಖುಷಿ ಪಡ್ತಾನ. ಅಯ್ಯಪ್ಪ ಸ್ವಾಮಿ ಖುಷಿ ಪಡ್ಬೇಕಂದ್ರೆ ಏನ್ ಮಾಡ್ಬೇಕು? ಅಯ್ಯಪ್ಪ ಸ್ವಾಮಿ ಹತ್ರ ಹೋಗಿ ಕಷ್ಟಗಳೇ ಕೊಡಬೇಡ ಅಂತ ಕೇಳಿದ್ರೆ ಕಷ್ಟ ಬರುದೇ ಎಲ್ಲರಿಗೂ. ಅಯ್ಯಪ್ಪ ಮಾಲೆ ನಾವು ಹಾಕಿವ್ರಿ ಮುತ್ತಾರ ಕಷ್ಟ ಬರಂಗಿಲ್ಲ ಮುಂದಂತ ಎಲ್ಲರಿಗೂ ಕಷ್ಟಗಳು ಸಹಜ ಬರ್ತಾವ. ಅಯ್ಯಪ್ಪ ಸ್ವಾಮಿಗೆ ಏನ್ ಕೇಳುದು? ಯಪ್ಪ ನಿನ್ನ ಸನ್ನಿಧಾನಕ್ಕೆ ನಾ ಬರಾಕತ್ತೀನಂದ್ರ ಕಷ್ಟ ಕೊಡಬೇಡ ಅಂತ ನಾ ಕೇಳಂಗಿಲ್ಲ, ಕಷ್ಟ ಏನ್ ಕೊಟ್ಟಿರ್ತಲ್ಲ ಅದನ್ನ ಫೇಸ್ ಮಾಡೋ ಶಕ್ತಿ ನಮಗ್ ಕೊಡು ಅಂತ ಕೇಳ್ಕೋದಿಲ್ಲ. ಕಷ್ಟ ಕೊಡು, ಎಷ್ಟು ಕಷ್ಟ ಕೊಡ್ತಿ ಕೊಡು, ಆದ್ರೆ ಅದನ್ನು ಎದುರು ನಿಲ್ಲಿಸುವ ಧೈರ್ಯ ಕೊಡು, ಅದನ್ನ ಫೇಸ್ ಮಾಡುವ ಶಕ್ತಿ ಕೊಡು, ಅದನ್ನ ಎದುರಿಸುವ ಸಾಮರ್ಥ್ಯ ನಾನು ಕೊಟ್ಟುಬಿಡು, ನನ್ನ ಜೀವನದಾಗ ನಾ ಗೆಲ್ತೀನಿ ಅಂತ ಬದುಕ್ರಿ. ಅಯ್ಯಪ್ಪ ಸ್ವಾಮಿ ಬಹಳ ಖುಷಿ ಆಗ್ತಾರ. ಮತ್ತ ಅಯ್ಯಪ್ಪ ಸ್ವಾಮಿ ಇನ್ನೂ ಖುಷಿ ಮಾಡಬೇಕಾಗಿತ್ತು ಅಂದ್ರ ಮನಿ ಮುರು ಕೆಲಸ ಮಾಡುದು ಬೇಡ, ಇನ್ನೊಬ್ಬರಿಗೆ ಬೆಂಕಿ ಹಚ್ಚುದು ಬೇಡ, ಇನ್ನೊಬ್ಬರಿಗೆ ದ್ವೇಷ ಮಾಡುದು ಬೇಡ, ಇನ್ನೊಬ್ಬರ ಕಾಲು ಎಳುದು ಬೇಡ. ಊರಾಗ ಯಾವ ಬೆಳಕತ್ತಾನ ಅವನ ಕಾಲು ಎಳುದು ಅಯ್ಯಪ್ಪ ಸ್ವಾಮಿ ಮಾಡ್ಕೊಂಡ್ರೆ ನಮ್ಗೆ ದೇವ್ರು ಒಲ್ಯಾಂಗಿಲ್ಲ. ಅಯ್ಯಪ್ಪ ಯಾವಾಗ ನಮ್ಗೆ ಒಲಿತಾನಂದ್ರ ಯಾವತ್ತೂ ನೀವೆಲ್ಲ ಮಾಲ ಹಾಕಿರಿ, ಬಹಳ ಶುದ್ಧ ಅದಿರಿ, ಸಂಡೆಯಾಗಿ ಎದ್ದು ಮಾಲ ಹಾಕೊಂಡು ಅವನು ಜಪ ಮಾಡೋದನ್ನ ಹೇಳಿದ್ರಿ ಬಹಳ ಕಟ್ಟೋರು, ನೀವೆಲ್ಲ ಬಹಳ ಶುದ್ಧವಾಗಿ ಅಯ್ಯಪ್ಪನ ಸ್ವಾಮಿ ಕಡೆ ಬರ್ತೀವಿ. ಅಯ್ಯಪ್ಪ ಸ್ವಾಮಿ ಅವ್ರು ಖುಷಿ ಆಗ್ಬೇಕಾಗಿತ್ತು ಅಂದ್ರ ನಿಮ್ಮ ಜೀವನದುದ್ದಕ್ಕೂ ಬರೀ ಮಾಲ ಹಾಕಲಾಗಲ್ಲ. 365 ದಿನ ಇನ್ನೊಬ್ರಿಗೆ ಕೆಟ್ಟದ್ದು ಬಯಸಬೇಡ್ರಿ, ಇನ್ನೊಬ್ರು ಹೊಟ್ಟಿ ಮ್ಯಾಗ ಹೊಡಿಬೇಡ್ರಿ, ಕಂಡಾಪಟ್ಟಿ ಖುಷಿ ಆಗ್ತಾನೆ ಅಯ್ಯಪ್ಪ ಸ್ವಾಮಿ ಅವರು. ಅಷ್ಟು ಒಳ್ಳೆ ಬದುಕು ನೀವೆಲ್ಲ ಕಟ್ಕೊಳ್ಳಿ. ತಾವೆಲ್ಲ ಯಾವಾಗ ಹೊರಡ್ತೇವೆ? ಹೋಗುದು 9ನೇ ತಾರೀಕು ಹೋಗ್ತೀರಿ. ನಿಮ್ಗೆಲ್ಲ ನಾ ಕೇಳ್ಕೊಳ್ಳೋದೇನು ಅಂದ್ರ ಹುಷಾರಾಗಿ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಿ ನೀವೆಲ್ಲ ಚಂದ ಊರಿಗೆ ಬಂದು ಮುಟ್ಟಿದ್ರೆ ನಮಗೆ ಸಮಾಧಾನ ಆಗ್ತೀನಿ, ಆರಾಮ್ ಬಿಡ್ತೀವಿ. ಯಾಕಂದ್ರೆ ದೂರ ದಾರಿ ನಾವೆಲ್ಲ ಅಲ್ಲೇ ಮೈಸೂರಾಗದೀವೆಲ್ಲ ನೋಡ್ತೀವಿ, ಕಂಡಾಪಟ್ಟಿ ಗಾಡಿ ಹೋಗ್ತಿರ್ತಾವ ಮುಂದೆಲ್ಲ ಅಯ್ಯಪ್ಪ ಅವ್ ಸ್ವಾಮಿ ಅವ್ರ ತೋಟ ಹಾಕೊಂಡು ಭಾಳ ಗಾಡಿ ಹೋಗ್ತಿರ್ತಾವ. ಅಷ್ಟೆಲ್ಲ ಟ್ರಾಫಿಕ್ ಇರ್ತದ, ಗಂಧ ಇರ್ತದ. ತಾವೆಲ್ಲ ಅನುಭವಿಸ್ತಿರ್ತೀರಿ, ದೊಡ್ಡವರದಿರಿ. ಹುಷಾರಾಗಿ ಹೋಗಿ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಿ ಹೊಳ್ಳಿ ತಾವೆಲ್ಲ ಊರಿಗೆ ಬಂದು ನಿಮ್ಮ ಊರೊಳಗ ಯಾರಿಗೂ ಕೇಳದು ಬಯಸದೆ, ಯಾರಿಗೂ ಕೆಟ್ಟದ್ದು ಬಯಸದೆ, ಯಾರು ಬೆಳೆದಿರ್ತಾರ ಅವ್ರಿಗೆ ಬೆಳೆಸ್ಕೊಂತ, ಯಾರು ಆರಾಮ್ ಅದಾರ ಅವ್ರಿಗೆ ಇನ್ನೊಂದಿಷ್ಟು ಆರಾಮ್ ಇರಿಸ್ಕೊಂತ, ಯಾರು ನಕ್ಕೊಂತದಾರ ಅವ್ರಿಗೆ ಇನ್ನೊಂದಿಷ್ಟು ನಗಸ್ಕೊಂತ ನಾವೆಲ್ಲರೂ ಚಂದ ಬದುಕುನು. ಅವಾಗ ಅಯ್ಯಪ್ಪ ಸ್ವಾಮಿಯವರಿಗೆ ಖುಷಿ ಆಗುತ್ತೆ. ನಮ್ಮ ಮಾತು ತಿಳಿಸಿ ನನಗೆ ನೀವು ನಂಬುದಿಲ್ಲ, ಇದು ಬರ್ಲಾರ್ದಾಗಿತ್ತು ನನಗೆ. ಎಲ್ಲಾ ಬೆಳಗ್ಗೆ ಮಠಕ್ಕೆ ಬಂದಿದ್ರು, ಅದ್ರ 4ನೇ ತಾರೀಕು ಪೂಜಾ ಇಟ್ಕೊಂಡಿವಿ ಬರ್ಬೇಕಂದ್ರು. ನಾನು ಕರೆ ಹೇಳ್ಬೇಕಂದ್ರೆ 2ನೇ ತಾರೀಕ ನಾ ಮೈಸೂರೊಳಗ ಸೆಮಿನಾರ್ ಇದ್ದ ಕಾರಣಕ್ಕೆ ಹೋಗ್ಬೇಕಿತ್ತು. ಆಮೇಲೆ ನಾನು ಮೈಸೂರು HOD ಅವ್ರಿಗೆ ಫೋನ್ ಮಾಡಿ ಕೇಳಿದೆ. ಅವ್ರಿಗೆ ಹೇಳಿದೆ ನನಗೆ 12ನೇ ತಾರೀಕು ಒಂದು ಕಾರ್ಯಕ್ರಮ ಐತಿ, 4ನೇ ತಾರೀಕು ಸ್ವಾಮಿಯವ್ರ ಕಾರ್ಯಕ್ರಮ ಐತಿ, ಅದಕ್ಕೆ ಹೋಗ್ಬೇಕಾಗೈತ್ರಿ ಮ್ಯಾಮ್ ಅಂದಾಗ ಅವ್ರಂದ್ರು ನೀವು ಅವ್ರ ಜಾತ್ರೆ ಕರ್ಕೊಂಡ್ ಬಂದಿದ್ದೆ, ನಾ ಬೇಕಂತ ನಾನು ಬಾಳೆ ನೋಡ್ಲಿ ಅವ್ರ ಅಂತ ಬೇಕಂತ ಜಾತ್ರೆ ಕರ್ಸಿದ್ದಾರೆ. ನಾನು ಬಾಳೆ ನೋಡ್ಯಾರ ನನಗೆ ಸೂಟಿ ಕೊಡ್ತಾರ ಅಂತ ಮ್ಯಾಮ್ ಹೇಳೋದಕ್ಕೆ ತುಂಬಾ ಚೆನ್ನಾಗಿ ಮಾಡ್ತೀರಾ, ಸಣ್ಣ ವಯಸ್ಸಲ್ಲಿ ನೀವು ಮಾಡಿ, ಯಾವಾಗ ನೀವು ಬರ್ತೀರಾ ಅವಾಗ ನಿಮಗಷ್ಟೇ ಸ್ಟಾಫ್ ಒಳಗೆ ಸೆಮಿನಾರ್ ಇಡ್ತೀನಿ ಅಂದ್ರು. ಇದನ್ನ ಬಹುತೇಕ ಮ್ಯಾಮ್ ಹೇಳಿಲ್ಲ, ಅಯ್ಯಪ್ಪ ಸ್ವಾಮಿನೇ ಅವ್ರ ಬಾಯಾಗ ಬಂದು ಹೇಳಿಸಿದ್ದು ಬಂದಿಲ್ಲ ಅಂತ ಅನ್ಕೊಂಡೆ. ಯಾರು ಕೊಡಂಗಿಲ್ಲ ಅನ್ಬೋದು, ನನಗಷ್ಟ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಕೊಟ್ಟಾರ ಅನ್ನೋದು ಅಯ್ಯಪ್ಪ ಸ್ವಾಮಿ ಆಶೀರ್ವಾದ ಅಂತ ನಾ ಭಾವಿಸ್ಕೊಂಡೆ. ಭಾಳ ಖುಷಿ ಆಯ್ತು. ಇಟ್ಟು ಚಂದ ಮಾಡ್ತೇನಂತ ನನಗೆ ಗೊತ್ತಿದ್ದಿಲ್ಲ ಬಿಡು. ಒಟ್ಟ ನಾನು ಹೋದ ವರ್ಷನು ಅಲ್ಲೇ ಪೂಜಾಕ್ ಬಂದ್ ಹೋಗಿದ್ದೆ, ಪ್ರಸಾದಕ್ಕೆ ಹಸ್ತ ಮುಟ್ಟೋಗಿದ್ದೆ. ಇಟ್ಟು ಚಂದ ಮಾಡ್ತಾರ ನಮ್ಮ ಊರಾಗಂತ ಇವತ್ತ ನನಗೆ ಗೊತ್ತಾಯ್ತು. ಭಾಳ ಚಂದ ಖುಷಿ ಆಯ್ತು. ಇದೇ ಶಿಸ್ತು, ಇದೇ ಭಕ್ತಿ, ಮತ್ತೆ ಕಾಸ್ಕತ್ತಜ್ಜನ ಪದ ಹಾಡ್ತೀರಿ ನೋಡಿ. ನಿಮ್ಗೆ ಎಷ್ಟು ದೊಡ್ಡ ಮನಸ್ಸು ಅಂದ್ರೆ ಅಯ್ಯಪ್ಪ ಸ್ವಾಮಿನ ಜೊತೆಗೆ ಕಾಸ್ಕತ್ತಪ್ಪನು ನಾವು ಹಿಡ್ಕೋಬೇಕು, ಭಕ್ತಿ ಮಾಡ್ಬೇಕು ಅನ್ನೋ ಭಕ್ತರು ಎಲ್ಲರೂ ಸಿಕ್ಕಾರ ಅನ್ನೋದು ತಾಳಿಪಡಿ ಭಾಗದಾಗ ಸಿಕ್ಕಾರ, ಎಲ್ಲೂ ಸಿಕ್ಕಿಲ್ಲ. ಅಷ್ಟು ದೊಡ್ಡ ಭಕ್ತಿ ನಿಮ್ದಿದೆ. ತಾವೆಲ್ಲರೂ ಏನ್ ಭಕ್ತಿ ಐತಲ್ಲ ಇದು 365 ದಿನ ಹಿಂದೆ ಇರ್ಲಿ ಭಕ್ತಿ. ಒಟ್ಟ ಸಲ ಅಯ್ಯಪ್ಪ ಸ್ವಾಮಿ ನೆನೆಸ್ಕೊಂಡು ನಾವೆಲ್ಲ ಜೀವನ ಮಾಡೋಣ ಅಂತ ಹೇಳಿ ಬಹಳ ತಂಡ್ಯಾಗ ನಮಗೆ 4 ಸ್ವೆಟರ್ ಹಾಕೊಂಡ್ರು ತಂಡಿ ತೆರೆಯಂಗಿಲ್ಲ. ಕಾಲಾಗ ಸಾಕ್ಸ್ ಹಾಕೊಂಡಿರ್ತೀವಿ, ಒಳಗೆ 2 ಶರ್ಟ್ ಹಾಕೊಂಡ್ ಮ್ಯಾಲ 4 ಸ್ವೆಟರ್ ಹಾಕೊಂಡ್ರು ನಮಗೆ ತಂಡಿ ತೆರೆಯಂಗಿಲ್ಲ. ಇಂತಹ ತಂಡಿ ಕಾಲ ಒಳಗ ಭಕ್ತಿ ಮಾಡಕತ್ತಿರಲ್ಲ ನೀವು. ಬಹಳ ದೊಡ್ಡದು ನಿಮ್ಗೆಲ್ಲ ಕಾಶಿ ಮಠ ಅಂತ ಅಂತ ಹೇಳಿ ಹುಷಾರಾಗಿ ಹೋಗ್ಬರ್ರಿ. ಒಟ್ಟ ಏನು ಮಾಡ್ದಾನೆ ಆರಾಮಾಗಿ ಹೋಗ್ಬರ್ರಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.